ಇವತ್ತು ಜ್ಯೋತಿಬಾ ಫುಲೆ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ತಮಗೆ ಗೊತ್ತಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನು ನಮಗೆ ಈ ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು, ವಿಶಿಷ್ಟವಾದಂಥದ್ದು, ಒಬ್ಬ ಶ್ರೇಷ್ಠ, ಒಬ್ಬ ಮೇಧಾವಿ ಅರ್ಥಶಾಸ್ತ್ರಜ್ಞರಾಗಿ, ಒಬ್ಬ ಮೇಧಾವಿ ಸಂವಿಧಾನ ತಜ್ಞರಾಗಿ ಇವತ್ತು ಬಹಳ ಅತ್ಯಂತ ಆಳವಾಗಿ ಅಧ್ಯಯನವನ್ನು ಮಾಡಿಕೊಂಡು ಜಗತ್ತಿನಲ್ಲಿರುವಂತಹ ಎಲ್ಲ ಸಂವಿಧಾನವನ್ನು ಇವತ್ತು ಅರಿತುಕೊಂಡು ಇವತ್ತು ಅವರೇನು ನಮಗೆ ಇಡೀ ಜಗತ್ತಿಗೆ ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ಲಿಖಿತವಾದಂತಹ ಒಂದು ಸಂವಿಧಾನ ಕೊಟ್ಟಂತಹ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಅಂತ ಇವತ್ತು ಅವರ ಜೀವನಾಧಾರಿತವಾದಂತಹ ಒಂದು ನೀವು ಈ ನಾಟಕ ನೋಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಭಾಷಣ ಅಂತೂ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ನಮ್ಮ ಭಾಷಣ ಎಲ್ಲ ಭಾಷಣ ಎಲ್ಲ ಕೇಳಿದ್ವಿ. ನಾವು ಭಾಷಣ ಮಾಡ್ಕೊತ ಹೋದ್ರೆ ಅರ್ಧ ಗಂಟೆ ಮಾಡಿದ್ರೆ ನೀವು ಮತ್ತೆ ಎದ್ದು ಹೋಗ್ತೀವಿ. ಜಾಸ್ತಿ ಸಮಯ ನಾನು ತೆಗೆದುಕೊಳ್ಳೋದಿಲ್ಲ. ಇವತ್ತು ನಾವೆಲ್ಲರೂ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಉದ್ದೇಶ ಏನಿದೆ ಅಪ್ಪ? ಸ್ಮರಣೋತ್ಸವ ಮಾಡ್ತೀವಿ. ನಾವು ಮಾಡೋದ್ರಿಂದ ಅವ್ರಿಗೆ ದೊಡ್ಡವರಾಗಿ ಮಾಡೋಂಥದ್ದು ಬೇಕಾಗಿಲ್ಲ. ಅವರು ತಮ್ಮ ಕೆಲಸ ಕಾರ್ಯಗಳಿಂದ ತಾವೇನು ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ, ಅವರಿಂದ ಅವರು ಶ್ರೇಷ್ಠರಾಗಿದ್ದಾರೆ, ವಿಶ್ವ ಜ್ಯೋತಿಗಳಾಗಿದ್ದಾರೆ. ಅವರ ಜಯಂತ್ಯೋತ್ಸವ ಮಾಡ್ತೀವಿ, ಸ್ಮರಣೋತ್ಸವ ಮಾಡ್ತೀವಿ. ಅವರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಅವರ ಕಾರ್ಯಕಾಲದಲ್ಲಿ ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಅವರು ಇವತ್ತು ಯಾವ ರೀತಿಯಲ್ಲಿ ನಮಗೆ ಒಂದು ತತ್ವಾದರ್ಶಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಷ್ಠಾನ ತರುವಂತಹ ಒಂದು ಕೆಲಸ ಮಾಡಿದ್ರೆ ನಿಜವಾಗಿಯೂ ಅವರ ಜಯಂತ್ಯೋತ್ಸವ ಮತ್ತು ಸ್ಮರಣೋತ್ಸವ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಇವತ್ತೇನಾಗಿದೆ, ನಾವೆಲ್ಲ ಮಾತಾಡ್ತಾ ಇದ್ವಿ. ಬಹಳಷ್ಟು ಜನ ಬುದ್ಧ ಬಸವ ಅಂಬೇಡ್ಕರ್ ಅವರ ಬಗ್ಗೆ ಪ್ರವಚನ ಹೇಳ್ತಾರೆ. ಬಹಳಷ್ಟು ಜನ ಇವತ್ತು ಭಾಷಣ ಮಾಡ್ತೀವಿ, ಎಲ್ಲವೂ ಮಾಡ್ತೀವಿ. ಅದು ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಾವು ಅವರು ಹೇಳಿದಂಥದ್ದು ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಾ, ಇದೆಲ್ಲವನ್ನು ಆಲೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಇವತ್ತು ಯಾವುದು ಸರಿ ಇದೆ, ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಬರೀ ಇವತ್ತು ನಾವು ರಾತ್ರಿ ಹಗಲ ಇವತ್ತು ಕಾರ್ಯಕ್ರಮ ಮಾಡಿ ಉತ್ಸವ ಮಾಡಿದರೆ ಸಾಲದು. ಚಿಂತನೆ ಮಾಡಬೇಕಾಗಿದೆ, ಮಂಥನ ಮಾಡಬೇಕಾಗಿದೆ. ಎಷ್ಟು ಮಟ್ಟಿಗೆ ಅವರ ಕನಸುಗಳು ಪೂರ್ತಿ ಆಗಿದ್ದಾವೆ ಅನ್ನುವಂಥದ್ರ ಬಗ್ಗೆ. ಅವ್ರ ಕನಸು ಏನಿತ್ತು, ಅವ್ರ ಕನಸು ಏನಿತ್ತಪ್ಪ ಅಂತ ಹೇಳಿದ್ರೆ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಇವತ್ತು ನೋಡಿ 2,500 ವರ್ಷದ ಹಿಂದೆ ಏನು ಗೌತಮ್ ಬುದ್ಧರವರು ಎಲ್ಲವನ್ನೂ ತ್ಯಾಗ ಮಾಡಿ ಇವತ್ತು ಅವರು ಹೋಗಿ ಘೋರ ತಪಶ್ಚರ್ಯವನ್ನು ಮಾಡಿ ಇವತ್ತು ಅವರು ಜ್ಞಾನವನ್ನು ಪ್ರಾಪ್ತಿಯನ್ನು ಮಾಡಿಕೊಂಡು ಸಮಾಜ ಅಂದರೆ ಅವರು ಶವವನ್ನು ನೋಡ್ತಾರೆ, ಯಾರು ಇವತ್ತು ರೋಗಿಗಳನ್ನು ನೋಡ್ತಾರೆ, ಅವರು ಎಲ್ಲ ಕಷ್ಟಗಳನ್ನು ನೋಡ್ತಾರೆ, ಯಾಕೆ ಇದು ಇದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಜ್ಞಾನವನ್ನು ಪ್ರಾಪ್ತ ಮಾಡಲಿಕ್ಕೆ ಘೋರ ತಪಸ್ಸನ್ನು ಮಾಡಿ ಅಷ್ಟಾಂಗ ಮಾರ್ಗಗಳ ಮುಖಾಂತರ ಒಂದು ಇವತ್ತು ಅವರು ಶಾಂತಿ ಸಿಗಬೇಕು ಅನ್ನುವಂಥದ್ದು, ಇಡೀ ಜಗತ್ತಿಗೆ ಶಾಂತಿಯನ್ನು ಸಾರಿದಂಥದ್ದು. ಆಸೆ ದುಃಖಕ್ಕೆ ಮೂಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಲ್ಲಿ ದಾರಿಗಳು ಇಲ್ಲವೋ ಅಲ್ಲಿ ದಾರಿ ಮಾಡಿಕೊಂಡು ಮುನ್ನಡೆಯಿರಿ, ಯಾವುದಕ್ಕೂ ಹೆದರಿದಿರಿ, ಯಾವುದಕ್ಕೂ ಲೆಕ್ಕಿಸದಿರಿ, ಖಡ್ಗ ಮೃಗದಂತೆ ಏಕಾಂಗಿಯಾಗಿ ಅಲೆಯಿರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಮಗೆ ನೀವೇ ದಾರಿ ದೀಪಗಳನ್ನು, ಯಾರ ಆಶಯವನ್ನು ಆಶಿಸಬೇಡಿರಿ, ಸತ್ಯವೇ ನಿಮ್ಮ ದಾರಿ ದೀಪ, ಅದನ್ನು ಧೈರ್ಯವಾಗಿ ಹಿಡಿಯಿರಿ ಅನ್ನುವಂಥ ಮಾತನ್ನು ಗೌತಮ್ ಬುದ್ಧರವರು ಹೇಳ್ತಾರೆ. ಅದೇ ರೀತಿಯಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅವತ್ತೇನು ಸಮಾಜದ ಅನಿಷ್ಟಗಳಿದ್ದು, ಅಸ್ಪೃಶ್ಯತೆ ಇತ್ತು, ಅಸಮಾನತೆ ಇತ್ತು, ಕಂದಾಚಾರ ಇತ್ತು, ಮೌಢ್ಯತೆ ಇತ್ತು, ವರ್ಗಭೇದ, ವರ್ಣಭೇದ, ಲಿಂಗಭೇದ, ಎಲ್ಲ ರೀತಿಯ ಅನಿಷ್ಟಗಳಿದ್ದು, ಇವೆಲ್ಲ ಅನಿಷ್ಟಗಳ ವಿರುದ್ಧ ಹೋರಾಟ ಮಾಡಿ ವೈಚಾರಿಕತೆಯ ತಳದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆ ಇದರ ಆಧಾರದ ಮೇಲೆ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ವಚನ ಸಾಹಿತ್ಯದ ಮುಖಾಂತರ, ಶರಣ ಸಾಹಿತ್ಯದ ಮುಖಾಂತರದ ಪರಿವರ್ತನೆ, ಬದಲಾವಣೆ ತರಲಿಕ್ಕೆ ಅವರು ಇವತ್ತು ಕಲ್ಯಾಣ ಕ್ರಾಂತಿಯನ್ನು ಮಾಡ್ತಾರೆ. ಇವತ್ತು ಯಾವತ್ತಿಗೂ ಪ್ರಸ್ತುತವಾಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ದೈವೇ ಧರ್ಮದ ಮೂಲವೇ ಅಂತ ಹೇಳ್ತಾರೆ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳ್ತಾರೆ. ನನಗಿಂತ ಕೀಳಿರಲಿಲ್ಲ, ಶುಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಲಬೇಡ ಕುಲಬೇಡ, ಹುಸಿಯ ನುಡಿಲಬೇಡ,
ಮುನಿಯಬೇಡ, ಅನ್ನರಿಗೆ ಅಸಹ್ಯ ಕೊಡಬೇಡ, ತನ್ನ ಬಣಿಸಬೇಡ, ಇದರ ಅಳಿಯಲಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರು ನಡೆಸುವ ಪರಿ ಅಂತ ಹೇಳಿ ಇವತ್ತು ಅನುಭವ ಮಂಟಪ ಇಡೀ ಜಗತ್ತಿನ ಪ್ರಪ್ರಥಮ ಸಂಸತ್ತು ಅಂತ ಹೇಳ್ಬೋದು. ಆ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂಥದ್ದು. ಇವತ್ತು ಏನು ಅನುಭವ ಮಂಟಪದ ಮುಖಾಂತರ 770 ಅಮರಗಳನ್ನು 770 ಶರಣರಿಗೆ ಒಂದೇ ಕಡೆ ಸೇರಿಸಿ ಅವರ ಇವತ್ತು ಯಾರು ಮೇಲು ಯಾರು ಕೀಳಲ್ಲ ಅನ್ನುವಂಥ ಮಾತನ್ನು ಹೇಳಿ ಸಮಾಜದಲ್ಲಿ ಪರಿವರ್ತನೆ ಬದಲಾವಣೆ ತರುವಂತಹ ಒಂದು ವಿಚಾರವನ್ನು ಅವರು ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರು ದಲಿತ ವರ್ಗದಲ್ಲಿ ಜನ್ಮ ತಾಳಿ ಬಾಲ್ಯದಿಂದಲೂ ಏನೊಂದು ಸಂಕಷ್ಟ ಇದೆ, ಅಸ್ಪೃಶ್ಯತೆ, ಇವತ್ತು ಅಸಮಾನತೆ ಏನಿದೆ, ಇವತ್ತು ಯಾವ ರೀತಿಯಲ್ಲಿ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಅದರ ವಿರುದ್ಧ ಹೋರಾಟ ಮಾಡಿ ಸ್ವಾಭಿಮಾನಗಳಾಗಬೇಕು ಅಂತೇಳಿ ಆ ಸಮುದಾಯಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿ ಇವತ್ತಿಡೀ ನಮಗೇನು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಈ ಮಹಾಪುರುಷರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಾಗಿದ್ದಂಥವ್ರಲ್ಲ. ಇವತ್ತು ಯಾರು ಇವತ್ತೇನು ನಾವು ಪ್ರತಿಯೊಬ್ಬರಿಗೂ ಎಲ್ಲರಿಗೆ ಒಂದು ರೀತಿಯಲ್ಲಿ ಒಂದೇ ಸಮುದಾಯಕ್ಕೆ ಸೀಮಿತರಾಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ಅದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಅವರಿಂದ ಅನುಕೂಲ ಆಗಿದೆ. ಸಂವಿಧಾನದಿಂದ ಇವತ್ತು ಏನಾದರೂ ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆ ಉಳಿದಿದೆ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಕ್ಕಿದೆ. ನಾವೆಲ್ಲ ಇಡೀ ಜಗತ್ತಿನಲ್ಲೇ ತಲೆ ಎತ್ತಿ ಮೆರೆಯುವಂತೆ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ಕೃಷಿ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ ಅಂತ ಹೇಳಿದ್ರೆ ಇದು ಎಲ್ಲರಿಗಾಗಿರುವಂತಹ ಈ ಸಂವಿಧಾನದಿಂದಲೇ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಅವರೇನು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ ಆ ದಾರಿ ಮೇಲೆ ನಡೆಯುವಂಥದ್ದು. ಅವ್ರು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ನನ್ನ ಪರಿಕಲ್ಪನೆ ಆದರ್ಶ ಸಮಾಜಕ್ಕೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಗಳೇ ತಳದಿ. ಪ್ರಜಾಪ್ರಭುತ್ವ ಅಂದರೆ ಅದೊಂದು ಸರ್ಕಾರದ ಪ್ರಕಾರವಲ್ಲ, ಅದೊಂದು ಸಹಬಾಳ್ವೆ, ಸಹಭಾಗಿತ್ವದ ಇವತ್ತು ಪ್ರಜಾಸತ್ತೆ ಅಸಮಾನತೆ ವಿರೋಧ ಆಗಿದ್ದು ಅಲ್ಲಿ ಸ್ಥಾನಮಾನಗಳಿಗಾಗಲಿ ಅಥವಾ ಅಲ್ಲಿ ಯಾವುದೇ ಮೇಲು ಕೀಳುವಂತ ಅಂಥದ್ದಾಗಲಿ ಉದ್ಯೋಗಗಳಾಗಲಿ ಇವತ್ತು ಅಸ್ಪೃಶ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಸ್ಪೃಶ್ಯತೆ ಎನ್ನುವಂಥದ್ದು ಹಿಂದೂಗಳನ್ನು ಏಕೆ ಇಡೀ ರಾಷ್ಟ್ರವನ್ನೇ ನಾಶ ಮಾಡಿದೆ. ದಲಿತ ವರ್ಗದವರು ಆತ್ಮಗೌರವ ಹಾಗೂ ಸ್ವಾತಂತ್ರ್ಯವನ್ನು ಪಡೆದುಕೊಂಡರೆ ಅದರಿಂದ ಅವರ ಪ್ರಗತಿ ಮತ್ತು ಅವರ ಅಭ್ಯುದಯಗಳಿಗೆ ಮಾತ್ರವಲ್ಲ ಇಡೀ ರಾಷ್ಟ್ರದ ಶಕ್ತಿ ಹಾಗೂ ಸಮೃದ್ಧಿಗೆ ಉತ್ತಮವಾದಂತಹ ಕೊಡುಗೆಯನ್ನು ಕೊಡಬಲ್ಲರು ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಹೇಳೋದ ಅರ್ಥ ಏನಿದೆಪ್ಪ, ಈ ದೇಶದಲ್ಲಿ 140 ಕೋಟಿ ಜನ ಇದ್ದೇವೆ. ಈ 140 ಕೋಟಿ ಜನನು ಬಲಿಷ್ಠರಾಗಬೇಕು. ಜಗತ್ತಿನಲ್ಲಿ ನಾವು ಇವತ್ತು ಎಲ್ಲರಿಗೆ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ, ವಿಶ್ವಗುರು ಆಗಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರುವಂತ ಅರ್ಧ ಜನ ಬಲಿಷ್ಠ ಆಗಿ ಅರ್ಧ ಜನ ದುರ್ಬಲ ಆದರೆ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಆಗ್ತದ? ಆಗೋದಿಲ್ಲ. ಮನುಷ್ಯನ ದೇಹದ ಎಲ್ಲಾ ಅಂಗಾಂಗಗಳು ಸಮರ್ಪಕವಾಗಿ ಬೆಳೆದುಕೊಂಡ್ರೆ ಮಾತ್ರ ಮನುಷ್ಯನ ವ್ಯಕ್ತಿತ್ವಕ್ಕೆ ಸರಿಯಾದ ರೂಪ ಬರ್ತದೆ. ನಮ್ದೆಲ್ಲ ದೇಹದಿಂದ ಎಲ್ಲರೂ ಕಾಣಿಸ್ತಾರೆ. ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ ಅಂದ್ರೆ ಸರಿ ಕಾಣಿಸ್ತದ? ಕಾಣಿಸ್ತದೆ? ಕಾಣಿಸೋದಿಲ್ಲ. ಯಾವ ರೀತಿಯಲ್ಲಿ ಮನುಷ್ಯನ ದೇಹದ ಎಲ್ಲ ಅಂಗಾಂಗಗಳು ಸಮರ್ಪಕವಾಗಿ ಬೆಳೆದರೆ ಮಾತ್ರ ಅವನ ವ್ಯಕ್ತಿತ್ವ ಚೆನ್ನಾಗಿ ಕಾಣಿಸ್ತದೆ. ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂತ ಎಲ್ಲಾ ಜನರು ಸರಿ ಸಮಾನವಾಗಿ ಅಭಿವೃದ್ಧಿ ಆದರೆ, ಬಲವರ್ಧನೆ ಆದರೆ ಮಾತ್ರ ಈ ರಾಷ್ಟ್ರ ಬಲಾಢ್ಯವಾದಂತ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಜಾತಿಯ ವಿನಾಶದಲ್ಲಿ ಆಸಕ್ತಿ ಉಳ್ಳಂತವ್ರು, ಯಾರು ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಆಸಕ್ತಿ ಇಟ್ಕೊಳ್ತಾರೆ, ಇವತ್ತಂತವರು ತಳವರ್ಗದವರಿಗೆ ಸುಶಿಕ್ಷಿತರನ್ನಾಗಿ ಮಾಡಿದರೆ, ನೆನಪಿದ್ರಿ, ಅವರೆಲ್ಲರಿಗೆ ಸುಶಿಕ್ಷಿತರನ್ನಾಗಿ ಮಾಡಿದರೆ ಈ ಜಾತಿ ಪದ್ಧತಿ ಚೂರು ಚೂರಾಗಿ ಹೋಗ್ತದೆ ಅನ್ನೋಂಥ ಮಾತನ್ನು ಬಾಬಾ ಸಾಹೇಬ್ ಇವತ್ತು ಹೇಳ್ತಾರೆ. ಸಂವಿಧಾನದ ಬಹಳ ತುಂಬಾ ಚೆನ್ನಾಗಿರ್ಬೋದು, ಸಂವಿಧಾನ ಬಹಳ ಚೆನ್ನಾಗಿದೆ, ಅದರ ಸಂವಿಧಾನ ಅನುಷ್ಠಾನ ಮಾಡುವಂಥವ್ರು ಈಗ ಅವೆಲ್ಲ ನೀವು ಜನಪ್ರತಿನಿಧಿಯಾಗಿ ಮಾಡಿದ್ದೀರಿ. ಅನುಷ್ಠಾನ ಮಾಡುವಂಥವ್ರು ಒಳ್ಳೆಯವರಾಗಿದ್ದರೆ ಅದು ಒಳ್ಳೆಯದೇ ಆಗ್ತದೆ. ಸಂವಿಧಾನ ಅಂದ್ರೆ ಕೆಟ್ಟದಾಗಿದ್ರೂ ಸಹಿತ ಅನುಷ್ಠಾನ ಮಾಡುವಂಥವ್ರು ಒಳ್ಳೆಯದಾಗಿದ್ದರೆ ಅದು ಸಮಾಜಕ್ಕೆ ಹಿತನೇ ಆಗ್ಬೋದು. ಅದಕ್ಕೆ ತಾವು ಆಲೋಚನೆ ಮಾಡಬೇಕಾಗ್ತದೆ. ಯಾರಿಗೆ ಇವತ್ತು
ಸಂವಿಧಾನ ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಕೆಳ ಹಂತದಿಂದ ಇವತ್ತು ಮೇಲು ಎಲ್ಲಕ್ಕಿಂತ ಎತ್ತರದ ಹಂತದಲ್ಲಿ ತಾವು ಕೊಡಬೇಕಾಗಿದೆ ಅನ್ನುವಂಥದ್ದು ಆಲೋಚನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತೇನು ಸಮಾಜದಲ್ಲಿ, ರಾಜ್ಯದಲ್ಲಿ ಒಂದು ರೀತಿಯ ಆತಂಕ, ಒಂದು ರೀತಿಯ ಅಸಹಿಷ್ಣುತೆ ಇದೆ. ಜಾತಿಗಳಲ್ಲಿ, ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸುವಂಥದ್ದು ಇರಬಹುದು, ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ದುರ್ಬಲ ಮಾಡುವಂಥದ್ದು ಇರ್ಬೋದು, ಸಮಾಜ ಒಡೆಯುವಂಥ ಕೆಲಸ ಇರ್ಬೋದು. ಇದು ಅಕ್ಷಮ್ಯ ಅಪರಾಧ. ಇದು ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದಂಥದ್ದು, ಅಪಚಾರ ಮಾಡಿದಂಥದ್ದು. ಅದರ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದಿರಬೇಕು. ನಾವೆಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಸಮಾಜವನ್ನು ಒಗ್ಗೂಡುವಂಥ ಕೆಲಸ ಮಾಡುವಂಥ ಇವತ್ತು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ನಾವೆಲ್ಲರೂ ಬನ್ನಿ, ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಾದರ್ಶಗಳಿದ್ದಾವೆ ಅವನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ, ಅವೆಲ್ಲವನ್ನು ಅನುಷ್ಠಾನ ಮಾಡುವಂಥದ್ದು ಬಹಳ ಕಷ್ಟ ಇದೆ, ಇಲ್ಲ ಅಂತೇಳಿ. ಅದನ್ನು ಪ್ರಯತ್ನ ಮಾಡಿದರೆ ಎಲ್ಲೋ ಒಂದು ಕಡೆ ಯಶಸ್ಸು ಸಿಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾವು ಪ್ರಯತ್ನ ಮಾಡೋಣ. ನಮ್ಮ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ನಡೆದು ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ಹೇಳಿ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತೇನು ಗ್ಯಾರಂಟಿಗಳ ಮುಖಾಂತರ ಇವತ್ತು ಸುಮಾರು ಏನು ಬಡತನಕ್ಕಿಂತ ಕೆಳಗಡೆ ಇದ್ದವರಿಗೆ ಮೇಲೆತ್ತುವಂತ ಕೆಲಸ ಮಾಡಿದ್ದೇವೆ. ಇಡೀ ದೇಶಕ್ಕೆ ಮಾದರಿಯಾಗಿ ಇವತ್ತು, ಯಾಕೆಂದ್ರೆ ಯಾರು ಇದಕ್ಕೆ ವಿರೋಧ ಮಾಡ್ತಾ ಇದ್ರು ಅವರೇ ಈಗ ಇದನ್ನು ಎಲ್ಲ ಕಡೆ ಅನುಸರಣೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅರ್ಥ ಮಾಡಿಕೊಳ್ಳಿ. ಇವತ್ತು ಆ ದೂರದರ್ಶಿತ್ವ ಏನಿದೆ, ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ನಮ್ಮ ತಳಹದ ಎಲ್ಲಕ್ಕಿಂತ ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇವನು ಬಡವರಿಗೆ ಏನೊಂದು ಬಲವರ್ಧನೆ ಮಾಡುವಂಥದ್ದು, ಅವರಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಮಾಡ್ತಾ ಇದ್ದಾವೆ. ಹೀಗಾಗಿ ನಿಮ್ಮೆಲ್ಲರ ಸಹಕಾರ ಸಹಯೋಗ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಸಮಾಜದಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ನಾಟಕ ಏನೀಗ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ನಾಟಕದ ಮುಖಾಂತರ ನಾವಿಂದು ಹೆಚ್ಚಿನ ಒಂದು ಅರಿವು, ಒಂದು ಜಾಗೃತಿ ನಿಮ್ಮೆಲ್ಲೆಲ್ಲ ಬೆಳೀಲಿ. ಬರುವಂಥ 14ನೇ ತಾರೀಕು ಇನ್ನೂ ಉತ್ತಮ ರೀತಿಯಲ್ಲಿ ನಾವೆಲ್ಲರೂ ಜಯಂತ್ಯೋತ್ಸವ ಆಚರಣೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವಣ್ಣನವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಶುಭವನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡಕ್ಕೆ ಬಂದಿದ್ದೀರಿ. ನಾಟಕ ಮಾಡೋಕ್ಕೆ ನಾವು ಎಷ್ಟು ಪರಿಶ್ರಮ ಪಟ್ಟಿದ್ದೀವಿ, ಅದಕ್ಕೆ ತನು ಮನ ಧನದಿಂದ ಸಹಕಾರ ನೀಡಿದವರಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳಿದ್ದೀವಿ. ಒಳ್ಳೆ ಕೆಲಸ ಮಾಡಿದವರಿಗೆ ಥ್ಯಾಂಕ್ಸ್ ಹೇಳೋಣ. ಸಮಾಜದಲ್ಲಿ ದೌರ್ಜನ್ಯ ಆದರೆ ಪರಿವರ್ತನೆ ಮಾಡಲಿಕ್ಕೆ ನಮಗೆ ಬಾಬಾ ಸಾಹೇಬ್ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳುತ್ತಾ, ನೀವೆಲ್ಲರೂ ನಮ್ಮ ನಾಟಕ ನೋಡಬೇಕು. ಸನ್ಮಾನ್ಯ ಶ್ರೀ ಈಶ್ವರ್ಜಿ ಖಂಡ್ರೆರವರು ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತನು ಮನದಿಂದಲೇ ಅವರು ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಕೊಟ್ಟು ಮತ್ತು ನಮ್ಮ ಎಲ್ಲ ಒಕ್ಕೂಟದ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ಪಡೆದು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಾವು ಇದೊಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನದಲ್ಲಿ ಮೊದಲ ಪ್ರಯತ್ನದಲ್ಲಿ ನಾವು ಎಷ್ಟು ಸಕ್ಸಸ್ ಆಗಿದೆ ಅಂದರೆ ಅದು ನೀವು ನಿರ್ಧಾರ ಮಾಡಬೇಕಾಗ್ತದೆ. ಯಾಕೆಂದರೆ 14ನೇ ತಾರೀಕಿಗೂ ನಾವು ಕರೆ DJ ಹಚ್ಚಿ ಡ್ಯಾನ್ಸ್ಗಳು ಆಗ್ತಾ ಇದೆ. ಅವತ್ತೊಂದು ಬೇಷಕ್ಕೆ ನಾವು ಅವತ್ತ ಸಂಭ್ರಮ ಆಚರಣೆ ಮಾಡೋಣ. ಆದರೆ ಸಂಭ್ರಮದಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬರ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗಳಿಗೆ ತಲುಪಲಿ ಎಂಬ ಒಂದು ಆಶಯದಿಂದ ಸಾಮಾಜಿಕ ಮತ್ತು ಅರಿವಿನ ಹಬ್ಬ, ಈ 3 ದಿನದ ಹಬ್ಬ ಇವತ್ತು ಮಹಾನಾಟಕದೊಂದಿಗೆ ನೀವೆಲ್ಲರೂ ನೋಡಿಕೊಂಡು ಊಟ ಮಾಡಿಕೊಂಡು ತಾವೆಲ್ಲರೂ ಹೋಗಬೇಕು. ಕೊನೆಯವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಟಕ ನೋಡಬೇಕು. ಯಾಕೆಂದರೆ ಬಾಬಾ ಸಾಹೇಬರ ಪುಸ್ತಕಗಳು ಓದಲಿಕ್ಕೆ ಯಾರಿಗೂ ಇವತ್ತು ಸಮಯ ಇಲ್ಲ. ಅದಕ್ಕಾಗಿ ಒಂದು ನಾಟಕದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಿಮಗೆಲ್ಲರಿಗೆ ಒದಗಿಸಲಿಕ್ಕೆ ನಾವೆಲ್ಲ ಆಯೋಜಕರು ಸಿದ್ಧರಾಗಿದ್ದೇವೆ. ಅದಕ್ಕಾಗಿ ಮಗದೊಮ್ಮೆ ಸಮಿತಿ ವತಿಯಿಂದ ಸನ್ಮಾನ್ಯ ಶ್ರೀ ಈಶ್ವರ್ಜಿ ಖಂಡ್ರೆ ಅವರಿಗೆ ಧನ್ಯವಾದಗಳು. ಮತ್ತು ಅದೇ ರೀತಿ ಯುವ ಮುಖಂಡರು, ಸಂಸದರು ರನ್ ಫಾರ್ ಅಂಬೇಡ್ಕರ್, ರನ್ ಫಾರ್ ಕಾನ್ಸ್ಟಿಟ್ಯೂಷನ್ಗೆ ಬೆಳಗ್ಗೆನೆ ನಾವೆಲ್ಲ 7 ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಸನ್ಮಾನ್ಯ ಶ್ರೀ ಯುವ ನಾಯಕರು ಖಂಡ್ರೆ ಅವರು 6 ಗಂಟೆಗೆ ಸಾಗರ್ ಖಂಡ್ರೆ ಅವರು ಬಂದು ಎಲ್ಲರೂ ಕಾಯ್ಕೊಂಡು ನಿಂತಹ ವ್ಯಕ್ತಿ. ಅದು ನಮ್ಮ ಸುದೈವ. ಅವರು ಇಬ್ಬರಿಗೂ ಮತ್ತು ರಹೀಂ ಖಾನ್ ರವರಿಗೂ ಇನ್ನುಳಿದ ಎಲ್ಲರಿಗೆ
ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದವ್ರಿಗೆಲ್ಲರಿಗೆ ವಂದಿಸುತ್ತಾ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೋದರರಿಗೆ ವಂದಿಸಿ ನಾನು ಮುಗಿಸ್ತೇನೆ। और कृष्णा जी आप तुरंत इस नाटक का एक प्रारंभ करिए और ईश्वर साहब 5 मिनट बैठकर उस नाटक को देखकर जाने में सभी के लिए विनती करता हूँ। और सभी लोग शांति से बैठकर बाबा साहब अम्बेडकर भीमराव रामजी अम्बेडकर का महानाटक देखिए। धन्यवाद। जय भीम, जय संविधान। ಮೊಟ್ಟ ಮೊದಲನೇದಾಗಿ 135ನೇ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಈ 3 ದಿವಸದ ಕಾರ್ಯಕ್ರಮ ಮಾಡುವ ಉದ್ದೇಶ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಮೂರ್ತಿಗಳಲ್ಲಿ, ಮೆರವಣಿಗೆಗಳಲ್ಲಿ ಮತ್ತು ಪುಸ್ತಕದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಅದನ್ನು ತಿಳಿಬೇಕು, ಬಾಬಾ ಸಾಹೇಬರು ಕೊಟ್ಟಂಥ ಆಶಯಗಳು, ಬಾಬಾ ಸಾಹೇಬರು ಕೊಟ್ಟಂಥ ದೇಶಕ್ಕೆ, ಯುವಕರಿಗೆ, ಸಮಾಜಕ್ಕೆ, ಅದು ಒಂದೇ ಸಮಾಜ ಅಲ್ಲ, ಸರ್ವ ಸಮಾಜಕ್ಕೆ, ಅದಕ್ಕೆ ಸಮಾನತೆ ಅರಿವಿನ ಹಬ್ಬ ಡಾಕ್ಟರ್ ಅಂಬೇಡ್ಕರ್ ಹಬ್ಬ. ಈ ವಿನೂತನ ಈ ಘೋಷವಾಕ್ಯ ಇಟ್ಕೊಂಡು ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವೀಗೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಜರುಗಲಿಕ್ಕೆ ಅದು ಇವತ್ತು ನಿಮ್ಮ ಮಾಧ್ಯಮದವರು ಇರ್ಬೋದು, ಬೀದರ್ನ ಮಹಾಜನತೆ ಮತ್ತು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 3 ದಿವಸದ ಕಾರ್ಯಕ್ರಮಗಳಿಗೆ ನಮ್ಮ ಇಬ್ಬರು ಸಚಿವರು ರಹೀಮ್ ಖಾನ್ ಜಿ ಅವರು ಮತ್ತು ಮಾನ್ಯ ಈಶ್ವರ್ ಜಿ ಖಂಡ್ರೆರವರು, ಮಾನ್ಯ ಲೋಕಸಭಾ ಸದಸ್ಯರು, ಇವರಲ್ಲದೇ ಮತ್ತು ಇನ್ನುಳಿದ ರಾಜಕೀಯ ಮುಖಂಡರುಗಳು, ಸಂಸದ ಮುಖಂಡರುಗಳು, ವಿವಿಧ ಸಮುದಾಯದ ಪದಾಧಿಕಾರಿಗಳು ಎಲ್ಲರೂ ಇದಕ್ಕೆ 3 ದಿವಸ, ಯಾಕಂದರೆ ಒಂದು ದಿವಸ ಕಾರ್ಯಕ್ರಮ ಮಾಡೋದು ಇವತ್ತಿನ ದಿನದಾಗ ಭಾಳ ಕಷ್ಟ ಅದ, ಯಾರೂ ಜನರು ಬರೋದಿಲ್ಲ. ಆದರೆ ನಮಗೀಗ ಏನು ಅನ್ನಿಸ್ತಾ ಇದೆ ಅಂದರೆ ಈ ಒಂದು ಕಾರ್ಯಕ್ರಮದಿಂದ ನಾವು ಪ್ರತಿ ವರ್ಷ ರಾಜ್ಯದಲ್ಲಿ ಈ 3 ದಿವಸದ ಕಾರ್ಯಕ್ರಮಗಳನ್ನು ಮಾಡಿ ಬಾಬಾ ಸಾಹೇಬರು ಕೊಟ್ಟಂಥ ಏನು ಬರೀ ಮೆರವಣಿಗೆದಲ್ಲಿ ಇಟ್ಟಿದ್ದೀವಲ್ಲ, ಇವತ್ತು ಅದು ಬರವಣಿಗೆದಲ್ಲಿ ನಮ್ಮ ಕಾರ್ಯರೂಪದಲ್ಲಿ ತಂದು ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಲಿಕ್ಕೆ ಈ ಒಂದು ನಾಂದಿಯಾಗಿದೆ. ವಿಶೇಷವಾಗಿ ಯುವಕರು ಏನಿವತ್ತು ಎಲ್ಲ ಸಮುದಾಯದ ಯುವಕರು ಇಲ್ಲಿ ಕಾರ್ಯಕ್ರಮ ಬಂದು ಈ ಅರಿವಿನ ಮತ್ತು ಸಮಾನತೆ ಹಬ್ಬದಲ್ಲಿ ಪಾಲ್ಗೊಳ್ಳುವುದರಲ್ಲ, ಇದು ನಿಜವಾದ ಬುದ್ಧ ಬಸವ ಅಂಬೇಡ್ಕರ್ ಕಂಡ ಕನಸು. ಅದು ಸೂಫಿ ಸಂತರ ನಾಡು ಬಸವನ ನಾಡಲ್ಲಿಂದ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನಮಗಂತೂ ಆಯೋಜಕರಿಗೆ ತುಂಬ ಸಂತೋಷ ಆಗಿದೆ. ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸೋಕ್ಕೆ ನಾನು ತುಂಬ ಹೃದಯದಿಂದ ಅವರೆಲ್ಲರಿಗೆ ಭೀಮ ವಂದನೆಗಳು ಸಲ್ಲಿಸ್ತೇನೆ. ಧನ್ಯವಾದ. ಅದು ಪ್ರತಿ ವರ್ಷದಂತೆ 14ನೇ ತಾರೀಕಿಗೆ ಸಮುದಾಯದ ಒಟ್ಟಿಗೆ ಮತ್ತು ಸರ್ಕಾರದ ಒಂದು ಪ್ರೋಟೋಕಾಲವಾಗಿ ಸರ್ಕಾರದ ವತಿಯಿಂದ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವು ನಿರಂತರವಾಗಿ ಎಲ್ಲ ನಮ್ಮ ಸಮುದಾಯದ ಪ್ರತಿಯೊಬ್ಬರು, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬಾಬಾ ಸಾಹೇಬರ ಜಯಂತಿ ಅಂದರೆ ಒಂದು ಹಬ್ಬದ ವಾತಾವರಣ. ಹೇಗೆ ರಂಜಾನ್ ಬಂದರೆ, ಕ್ರಿಸ್ಮಸ್ ಬಂದರೆ, ದೀಪಾವಳಿ ಬಂದರೆ ಹೆಂಗೆ ಎಲ್ಲ ಸಮುದಾಯ ಬೇರೆ ಬೇರೆ ಸಮುದಾಯದವರು ಆಚರಣೆ ಮಾಡ್ತಾರಲ್ಲ, ಆದರೆ ಇಲ್ಲಿ ಬೀದರ್ದಲ್ಲಿ ಅದು ಇಂಥ ವಿಶೇಷ ಅಂದರೆ ಪ್ರತಿಯೊಬ್ಬರು ಬಾಬಾ ಸಾಹೇಬರ ಹಬ್ಬ ಅದು ಇವತ್ತು ಕರ್ನಾಟಕದ ಮನೆ ಮಾತಾಗಿ ಈ ಬೀದರಿನ ಆಗ್ತಕ್ಕಂಥ ಕಾರ್ಯಕ್ರಮ. ಇದನ್ನು ನೋಡಿ ನಿನ್ನೆ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಹೇಳೋದು, ಬೀದರದಲ್ಲಿ ಏನಾಗ್ತದೆ ಅದು ಇಡೀ ಚಾಮರಾಜನಗರ ತನಕ ಬರ್ತದಂತ ಹೇಳಿ ನಿನ್ನೆ ನಮಗೆ ಹುರಿದಬ್ಬಿಸಿ ಹೋಗಿದ್ದಾರೆ. ಅದಕ್ಕಾಗಿ 14ನೇ ಕಾರ್ಯಕ್ರಮಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬೀದರ್ನ ಸಮಸ್ತ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು, ಅಭಿಮಾನಿಗಳು ಬಾಬಾ ಸಾಹೇಬರ ಜಯಂತಿಯಲ್ಲಿ ಬಂದು ಭಾಗವಹಿಸಿ ಮತ್ತಷ್ಟು ಮೆರುಗು ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಶುಭ ಕೋರುತ್ತೇನೆ. ಧನ್ಯವಾದ. ಇವತ್ತು ದಲಿತ ಸಂಘಟನೆ ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ, ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ಬಹುಜನ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸುಮಾರು 3 ದಿನಗಳ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಒಂದು ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮೊದಲನೇ ದಿವಸ ಮ್ಯಾರಥಾನ್ ಓಟ, ರನ್ ಫಾರ್ ಕಾನ್ಸ್ಟಿಟ್ಯೂಷನ್, ರನ್ ಫಾರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಬರಿಶಾಯಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತವರೆಗೆ ರನ್ ಮಾಡೋ ಮುಖಾಂತರ ಇಡೀ ದೇಶಕ್ಕೆ ಒಂದು ಸಂದೇಶ ಬೀದರ್ ಜಿಲ್ಲೆಯಿಂದ ಕಳಿಸಿದ್ವಿ. ಈ ದೇಶದ ಏಕತೆ, ಅಖಂಡತೆಯ ಬಗ್ಗೆ ನಾವು ರನ್ ಫಾರ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಿನ್ನೆ ವಿಶೇಷತೆ ಅಂದರೆ ವಿದ್ಯಾರ್ಥಿಗಳ ಸವಾಲು ಬಗ್ಗೆ, ವಿದ್ಯಾರ್ಥಿ ಜೀವನದ ಬಗ್ಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆವು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ನಾಟಕ ಅದು ಕೂಡ ಪ್ರದರ್ಶನ ಆಗಿದೆ. ಅದೇ ರೀತಿ ಇವತ್ತು ಕಂಪ್ಯೂಟರ್ ಯುಗದಲ್ಲಿ ಯಾರೂ ಕೂಡ ಪುಸ್ತಕ ಬಿಚ್ಚಿ ಓದ್ತಕ್ಕಂಥ ಒಂದು ತಾಳ್ಮೆ ಯಾರಿಗೂ ಇಲ್ಲ. ಅದಕ್ಕೆ ಜನರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನಾಧಾರಿತ ನಾಟಕ ಮುಖಾಂತರ ರೂಪಾಂತರಗೊಳಿಸಿ ನಾವು ಈ ನಾಟಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಈ ನಾಟಕ ಸುಮಾರು 2.5 ತಾಸು ನಡೆದಿರ್ತದೆ. ಪೂನಾದಿಂದ ಬಂದಂಥ ನಾಟಕ ತಂಡ ಇದು ಒಳ್ಳೆ ರೀತಿ ಪ್ರದರ್ಶನ ನಾಟಕ ಮಾಡಿದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ
ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ರನ್ ಫಾರ್ ಕಾನ್ಸ್ಟಿಟ್ಯೂಷನ್ ರನ್ ಫಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು, ಆವಾಗ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಕೂಡ ಬಂದಿದ್ದಾರೆ. ಪೌರಾಡಳಿತ ಸಚಿವರು ರಹೀಂ ಖಾನ್ ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ಕೊನೆಯದಾಗಿ ಅಂತಿಮ ನಾಟಕ ನೋಡೋಕ್ಕೆ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ, ಶೋಭೆ ತಂದಿದ್ದಾರೆ. ಅವ್ರಿಗೆ ಕೂಡ ನಾವು ಈ ಸಮಿತಿ ಪರವಾಗಿ ಈ ಎಲ್ಲ ನಾಯಕರುಗಳಿಗೆ ಈ ಆಯೋಜಕರ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಎಲ್ಲರೂ ಬಂದು ಈ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಇಡೀ ಭಾರತ ದೇಶದಲ್ಲಿ ಪ್ರಚಾರ ಮತ್ತು ಪ್ರಸಾರ ಆಗಬೇಕಂತ ಹೇಳಿ ಎಲ್ಲರೂ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ನೋಡಿದ್ದಾರೆ, ನಾಟಕ ಅಂತ ಮುಖಾಂತರ ನೋಡಿದವರು ಎಲ್ಲರೂ ಕೂಡ ಬಂದಂಥ ನಮ್ಮ ಇಡೀ ಬೀದರ್ ನಗರದ ಎಲ್ಲ ತಾಯಂದಿರಿಗೂ, ಅಣ್ಣ ತಮ್ಮಂದಿರಿಗೂ, ಹಿರಿಯರಿಗೂ, ವಿದ್ಯಾರ್ಥಿಗಳಿಗೂ ಮತ್ತೆಲ್ಲ ಆಯೋಜಕರಿಗೂ ನಮ್ಮ ಸಮಿತಿ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ತಮಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮದ ಇಲ್ಲಿಗೆ ಮುಕ್ತಾಯ ಆಗ್ತದೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್.